ಸರ್ ಕೋರ್ಟ್ ನಾನು ಪಿಟಿಷನರ್ ಇದ್ದೀನಿ, ರೆಫ್ಯೂಸ್ ಮಾಡಿ ಅಂತ ಬರ್ಕೊಡಿ ಸರ್. ಈ ರೀತಿ ಒಬ್ಬ ವಕೀಲರಿಗೆ ಈ ಥರ ಮಾತಾಡಬಾರ್ದು ಸರ್. ನಾವು ಕೋರ್ಟ್ ಅಮೀನ್ ಅಂತ ಕೇಳ್ತಿರಲಿಲ್ಲ ಸರ್. ಬೀಂಗ್ ಆನ್ ಅಡ್ವೊಕೇಟ್ ಪಿಟಿಷನರ್ ಆಫ್ ದಿಸ್ ಕೇಸ್ ವಕೀಲರು ಮಾಡೋಂಥ ಅವಮಾನ ಸರ್ ಇದು. ಒಬ್ಬರು ಕೋರ್ಟ್ ಹಾಸನ ಲೋಕಸಭಾ ಸದಸ್ಯರಿದ್ದೀರಾ, ಒಬ್ರು ಕೋಟ್ ಹಾಕೊಂಡು ಬಂದಿರೋ ಕೋಟರ್ಗೆ ಅಮೀನ್ ಅಂತ ಕೇಳ್ತಿರಲ್ರಿ. ಹ್ಯಾಂಡ್ ಸಮನ್ಸ್ ಅಂದ್ರೆ ಏನು? ನಾನು ನಿಮಗೆ ಮಾತಾಡ್ಬೋದಲ್ವಾ? ಹ್ಯಾಂಡ್ ಸಮನ್ಸ್ ಅಂದ್ರೆ ಏನು? ಈ ತರ ದರ್ಪ ದೌರ್ಜನ್ಯ ಎಲ್ಲ ಮಾಡಬಾರ್ದು. ಜನರಿಂದ ಆರಿಸ್ಕೊಂಡು ಬಂದಿರ್ತೀರಾ ನೀವು. ಸುಪ್ರೀಂ ಕೋರ್ಟ್ ನಮ್ಗೆ ಏನಂತ ಆದೇಶ ಮಾಡಿರೋದು? ಬೈ ಹ್ಯಾಂಡ್ ಸರ್ವಿಸ್ ಮಾಡಿ ಅಂತ ಹೇಳಿರೋದು. ನ್ಯಾಯ ನಮ್ಮ ಕಡೆ ಬಂದ್ರೇನು ನಿಮ್ಮ ಕಡೆ ಬಂದ್ರೇನು ಸಮಾನವಾಗಿ ಸ್ವೀಕರಿಸಿ ಸರ್. ಸಮಾನವಾಗಿ ಸ್ವೀಕರಿಸದಲ್ಲೇ ನಾನು ಬೈ ಹ್ಯಾಂಡ್ ಕೊಡಕ್ ಬಂದ್ರೆ ಒಬ್ರು ವಕೀಲರನ್ನ ಅದನ್ನು ಕೋರ್ಟ್ ಅಮೀನ್ ಅಂತ ಕೇಳ್ತಿರಲ್ಲ ಸರ್ ನೀವು. ಕೋರ್ಟ್ ಅಮೀನ್ರಿಗೆ ಕೊಡಕ್ ಬರುತ್ತಾ ಪವರು? ಕಾನೂನು ತಿಳ್ಕೊಂಡು ಮಾತಾಡ್ಬೇಕು. ನಾನು ಇದನ್ನು ಸುಪ್ರೀಂ ಕೋರ್ಟ್ ಬಂದು ಪ್ರಶ್ನೆ ಮಾಡ್ತೀನಿ. ಬೈ ಹ್ಯಾಂಡ್ ತಗೊಂಡು ಹೋಗಿದ್ದೆ, ನನ್ನನ್ನು ಕೋರ್ಟ್ ಅಮೀನ್ ಅಂತ ಹೇಳಿದ್ದಾರೆ ಅಂತ ಕೇಳ್ತೀನಿ. ಯಾವುದೇ ಆಗ್ಲಿ, ನಾನು ಒಂದು ಕೋರ್ಟ್ ಆರ್ಡರ್ ತಗೊಂಡ್ ಬಂದಿದ್ದೀನಿ. ಕೋರ್ಟ್ ಆರ್ಡರ್ ವೈಲೇಟ್ ಮಾಡಿದ್ರೆ ಏನರ್ಥ? ಬೈ ಹ್ಯಾಂಡ್ ಅಂದ್ರೆ ಏನು? ಕೈಯಿಂದ ತಗೊಂಡೋಗಿ ದಸ್ತಿನ ಅವ್ರಿಗೆ ಕೊಡಿ ಅಂತ ಅರ್ಥ. ರೆಫ್ಯೂಸ್ ಮಾಡಿದ್ದೀನಿ ಅಂತ ಹೇಳಕ್ಕೇನು, ಬರ್ಕೊಡಕ್ಕೇನು ರೆಫ್ಯೂಸ್ ಮಾಡಿದ್ದೀನಿ ಅಂತ?